ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲ ಆರಾಮಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬಂದು ಸ್ಯಾಟರ್ಡೇ ಈ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಶನಿವಾರನೇ ತಾನೇ ಇವತ್ತು ಈ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಏನಂತಂದರೆ ಇವತ್ತು ಹೊರಗಡೆ ಹೋಗ್ತೀವಿ ನಾನು ನವೀನವರು. ಏನಕ್ಕೆ ಅಂತಂದರೆ ಡೈನಿಂಗ್ ಟೇಬಲ್ ನೋಡೋಣ ಅಂತ ಆ್ಯಕ್ಚುಲಿ ಅನ್ಕೋತಾ ಇದ್ವಿ. ತೊಗೋಬೇಕು ಮನೆಗೊಂದು ಡೈನಿಂಗ್ ಟೇಬಲ್ ಅಂತ. ಒಂದ್ಸಲ ಡೈನಿಂಗ್ ಟೇಬಲ್ ತೊಗೊಬರೋಕ್ಕೆ ಅಂತಲೇ ಹೋಗಿ ಫ್ರಿಜ್ಜು ಇದು ವಾರ್ಡ್ರೋಬ್ ಅದನ್ನು ತೊಗೊಂಡು ಬಂದಿದ್ವಿ. ಅದನ್ನು ತೊಗೊಳಕ್ಕಾಗಿರಲಿಲ್ಲ. ಅಂದರೆ ಸ್ವಲ್ಪ ಚೆನ್ನಾಗಿರೋ ತೊಗೊಳ್ಳೋಣ, ಸ್ವಲ್ಪ ಲೇಟಾಗೇನೆ ಅಂತ ಅಂದ್ಕೊಂಡು ಇವತ್ತು ಅವರು ತೊಗೊಬಂದ್ಬಿಡೋಣ ನೋಡ್ಕೊಂಡು ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಯಾವ ಥರ ಏನಿರುತ್ತೆ ಏನು ಅಂತ. ಸೊ ಅದಕ್ಕಿಂತ ಮುಂಚೆನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ನಾನು ನವೀನವರು ಮತ್ತು ನಮ್ಮಣ್ಣ ಹೋಗ್ತಾ ಇದ್ದೀವಿ. ಅದೇ ಸ್ವಲ್ಪ EMI ಮೇಲೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಅವ್ರಿಗೆ ಒಂದೇ ಸಲ ಅದು ಕ್ಯಾಶ್ ಕೊಟ್ಟು ಬೇಡ, ನೋಡೋಣ ಅಂದರೆ ಮಂತ್ಲಿ ಆರಾಮಾಗಿ ಕಟ್ಬೋದಲ್ಲ. ಹಾಗಾಗಿ EMI ಮೇಲೆ ತೊಗೊಳ್ಳೋಣ ಆ ಥರ ಅಂತ ಅನ್ಕೊತಾ ಇದ್ದಾರೆ ಅವರು. ನೋಡೋಣ ಏನಾಗುತ್ತೆ ಏನು ಅಂತ. ಯಾವ್ದಾದ್ರು ಇಷ್ಟ ಆಗಿರೋದಿದ್ರೆ ಇವತ್ತೇ ತೊಗೊಂಡ್ಬರ್ತೀವಿ. ಇನ್ ಕೇಸ್ ಇಲ್ಲ ಅಂತಂದರೆ ಸೊ ನೆಕ್ಸ್ಟ್ ಆರ್ಡರ್ ಕೊಟ್ಟು ಮಾಡಿಸ್ಕೊಬೇಕು. ಸೊ ನಮ್ಮದೊಂದು ಪ್ಲಾನ್ ಇದೆ ಯಾವ ಥರ ತೊಗೊಬೇಕು ಅಂತ. ಆ ಥರ ತೊಗೊಳ್ಳೋಣ. ಅಂದರೆ ಫರ್ನಿಚರ್ಸ್ ಅಂತ ಬಂದಾಗ ಸ್ವಲ್ಪ ನವೀನವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ಅದರಲ್ಲಿ. ನನಗೇನು ಅಷ್ಟೊಂದು ಇಷ್ಟಪಡಲ್ಲ ನಾನು, ಬಟ್ ಅವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ಅದರಲ್ಲಿ. ಸೊ ಅವರೇ ಮೇಯ್ನು ತೊಗೊಂಬರೋಣ ಡೈನಿಂಗ್ ಟೇಬಲ್ ಬೇಕು ಅಂತ ಅಂದ್ಕೊಂಡು ಹೊರಡಿಸಿದ್ದಾರೆ. ಇವತ್ತು ಹೊರಡ್ತಾ ಇದ್ದೀವಿ ಗೈಸ್. ಇವಾಗ ಹೋಗಿ ಅದೆಲ್ಲ ಹೋಗಿ ನೋಡೋದು ಟೈಮ್ ಆಗಿಬಿಡುತ್ತೆ. ಎಷ್ಟೊತ್ತಾಗ ಇದು ಡೋರ್ ಓಪನ್ ಆಗಿ ನೋಡಿ. ಇಲ್ಲಿ ಗಾಡಿ ಓಡ್ಸೋಕೆ ಕೊಟ್ಬಿಟ್ಟು ಹಿಂಗೆ ಕೂತ್ಕೊಳ್ಳೋದು ಆರಾಮಾಗಿ. ಓಡಿಸಿ ಅದಕ್ಕೆ ಮತ್ತೆ ಯಾವಾಗಲೂ ಕಾರ್ನೇ ಓಡಿಸ್ಬಾರ್ದು ಅನ್ನೋದು. ಹಿಂಗೆ ಬೇಜಾರಾಗ್ಬಿಡುತ್ತೆ ಓಡಿಸಿ. ನಾಳೆಗೆ ಆಗ ಇನ್ನೂ ಎಷ್ಟು 10 ನಿಮಿಷ ಸಾಕ ರಾಮನಾಥ್ಪುರಕ್ಕೆ ಹೋಗೋಕ್ಕೆ. 10 ಮಿನಿಟ್ಸ್ ಹೋಗ್ಬೇಕು. ಶೆಕೆ ಕೂಡಕ್ಕಾಗಲ್ಲ. ನೀವು ಬರ್ತೀರಾ ನೋಡಿ. ಆದ್ರೂ ರಾಮನಾಥ್ಪುರ ಒಂಥರ ಸಿಟಿ ದೊಡ್ಡ ಇದ್ರ ತರಾನೇ ಆಗೋಯ್ತು. ನೋಡಿ ಈಗ ಬೆಳೀತಾ ಇರೋದು ಇವೆಲ್ಲ. ರಾಮನಾಥ್ಪುರ ಇನ್ನು ಫುಲ್ ಇದಾಗೋಯ್ತದೆ. ಅಲ್ಲಿ ನಮ್ಮೂರವರು ಬರೋರು ಸುಮಾರು ಜನ ಬರ್ತಾರೆ ಅಲ್ಲಿಗೆ ಅಲ್ವೇನೆ. ಈಗಲೂ ಐತೆ ಕಣೆ ನೋಡಿ. ಒಂದೇ ಇಲ್ಲ ರೆಸ್ಟೋರೆಕ್ಸ್. ಆ್ಯಕ್ಚುಲಿ ಇಲ್ಲಿ ಪ್ರಾಡಕ್ಟ್ ಇವು ಚೆನ್ನಾಗಿರ್ತವೆ ಪ್ರಾಡಕ್ಟ್ಗಳಲ್ವಾ ರೆಸ್ಟೋರೆಕ್ಸಲ್ಲಿ. ಕಾಸ್ಟ್ಲಿ ನಮಗೆ ಗೊತ್ತಿಲ್ವಲ್ಲ. ಸ್ಟಾರ್ಟಿಂಗ್ ಹೋಗಿ ಚೆನ್ನಾಗಿ ಎತ್ಬಿಟ್ಟು ಎತ್ತಿದಾಗ ತಿಂಡಿ ತಿನ್ನಕ್ ಹೋಯ್ತೀವಿ. ಕೈಯೇ ಮ್ಯಾಕ್ ಬತ್ತಲ್ಲ ಬರಕಲ್ಲ. ನಾನು ಅನ್ಬೋಸ್ಬಿಟ್ಟಿದ್ದೀನಿ. ನಾನಾಗ ಒಂದು 6 ತಿಂಗಳು ಹೋದೆ. ವರ್ಷದ್ದೇ ಕಟ್ಬಿಟ್ಟಿದ್ದೆ. ನಾನು ಓದಿಲ್ಲ. ಹಣೆ ಹೇಳ್ತಿದ್ದ 6 ತಿಂಗಳು ಹೋಗಿದ್ದು. ಇವಾಗ ಅದೇ ಇಲ್ಲಿ ಇನ್ನೊಂದು 5 ನಿಮಿಷ ನೋಡಿ. ಇವಾಗ ಏನಂದ್ರೆ ಇಲ್ಲಿ ಪ್ರಾಡಕ್ಟ್ಗಳು ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಬಟ್ ಸ್ವಲ್ಪ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ಇಲ್ಲಿ. ನೋಡೋಣ ಏನಾಗುತ್ತೆ ಬಂದು ನಿಧಾನ. ನೋಡೋಣ. ಈ ಥರ ಒಂದು ಕೇಕ್ ಸ್ವಲ್ಪ ನೀಟಾಗಿರೋದನ್ನ ವಾರೆ ಮಾಡಬೇಕು. ಫ್ಯಾನ್ ಈಗ ಈ ಥರದ ಫ್ಯಾನ್ ಮೇಡಮ್. ಇದು 12 ಬರುತ್ತೆ. ಇದಾದರೆ 65,000 ಇದೆ. ಇದು ನೋಡಿ ಮೇಡಮ್. ಎಲ್ಲ ಇದೆ ಮೇಡಮ್. ಮರ ಎಲ್ಲ ಮಾಗನೇ ಬರುತ್ತೆ ಮೇಡಮ್. ಇದಾದ್ರೆ ನೋಡಿ ಇದು 4 ಸೀಟರ್ ಬರುತ್ತೆ. ಏನು ಮಾಡಲ್ಲ ನಿಮಗೆ. ಅದೆಷ್ಟು ಇದೆ ಚೆನ್ನಾಗಿದೆ ಮೇಡಮ್. ಉದ್ವೈದು ಡಿಸೈನ್ ಇದು ಅದೇ ಚೆನ್ನಾಗಿದೆ. ಚೇರ್ಸ್ ಎಲ್ಲ ಇದೆ.
ಟಿವಿ ಯೂನಿಟ್ ಎಲ್ಲ ಹೀಗಿದೆ. ಇಲ್ಲೆಲ್ಲ ಕಬೋರ್ಡ್ಸು. ಚೆನ್ನಾಗಿದೆ. ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ನೆಸೆಸಿಟಿ ಇಲ್ಲ, ಆಲ್ರೆಡಿ ತೊಗೊಂಡಿದ್ದೀನಿ. ಬಟ್ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀವಿ, ಬಟ್ ಜಾಸ್ತಿ ಇಲ್ಲ ಇಲ್ಲಿ ನಮಗೆ ಸಿಗೋವಂಥದ್ದು. ನೋಡೋಣ. ಪಾಟ್ ಕಡೆ ಸಖತ್ತಾಗಿದೆ ಇವೆಲ್ಲ. ಇಲ್ಲಿ ಏನಂತ ಅಂದರೆ ನಾನು ನಮ್ಮ ಅಣ್ಣ ಏನೋ ಇಲ್ಲಿಗೆ ಒಂದು ಕಬೋರ್ಡ್ ಬೇಕಿತ್ತು, ಹಾಗಾಗಿ ನಾವು ಡ್ರೆಸ್ಸಿಂಗ್ ಟೇಬಲ್ ನೋಡೋಣ ಅಂತ ಅಂದ್ಕೊತಾ ಇದ್ವಿ. ಅದಕ್ಕೆ ತೊಗೊಂಡ್ರೆ ಅದನ್ನ ಎಲ್ಲಿಡೋದು ಏನು ಎತ್ತ ಅಂತ ಅದನ್ನು ಡಿಸ್ಕಷನ್ ಮಾಡ್ತಿದ್ದೆ. ಅಂದರೆ ಆ ಸೈಡ್ ಇಟ್ಟರೆ ಚೆನ್ನಾಗಿರುತ್ತಾ ಇಲ್ಲ ಈ ಸೈಡು ಇಟ್ಟರೆ ಚೆನ್ನಾಗಿರುತ್ತಾ. ಮನೆ ಸ್ಪೇಸ್ ಸ್ವಲ್ಪ ಚಿಕ್ಕ ಇರೋದ್ರಿಂದ ಅದನ್ನು ಮಾತಾಡ್ಕೊತಾ ಇದ್ವಿ ನಾನು, ನಮ್ಮ ಅಕ್ಕ, ನಮ್ಮ ಅಣ್ಣ ಎಲ್ಲ. ಎರಡು ಚೇರು, ಒಂದು ಚಿಕ್ಕದು ಒಂದು ಡೈನಿಂಗ್ ಟೇಬಲ್. ಶಿಫ್ಟ್ ಮಾಡಿದ್ರು ಕಾರಲ್ಲಿ ಶಿಫ್ಟ್ ಆಗ್ಬೇಕಷ್ಟೇ. ಬಟ್ ಅದಕ್ಕೆ ಇದೊಂದಕ್ಕೆ 1,000 ಜಾಸ್ತಿ. ಚೇರ್ ಎಲ್ಲ ಐತಿಲ್ಲ, ಇದು ನೋಡಿ ಪ್ಲೇನ್ ಇದೆಲ್ಲ, ಇವು ಎಕ್ಸ್ಟ್ರಾ ಕೊಟ್ಟಿದೆ. ಇದು ಗ್ಲಾಸ್ ಬರುತ್ತೆ ಮೇಲೆ. ಚೆನ್ನಾಗಿದೆ ನೋಡೋಣ. ಫೈನಲ್ ಬೆಂಗಳೂರು ಡಿಸೈನ್ ಚೆನ್ನಾಗಿ ನಂಗೆ ಇಷ್ಟ ಆಯಿತು. ಸೂಪರ್ ಆಗಿದೆ ಕಲ, ಸಖತ್ ಇಷ್ಟ ಆಯ್ತು ನನಗೆ. ನಾನು ಬಂದು ಫಸ್ಟ್ ಇದನ್ನೇ ನೋಡಿದ್ದು. ತಗೊಳ್ಳೋಣ, ತಗೊಳ್ಳೋಣ ಇದೆಷ್ಟು ಇರುತ್ತೆ, ತಗೊಂಡ್ರಾಯ್ತು. ಇಷ್ಟ ಆಯಿತು, ತಗೊಳ್ಳೋಣ ಅಂತ. ಅದಕ್ಕೆ ಅಂತ ಮಾತಾಡ್ತಿದ್ದಾರೆ. ಅಂದರೆ ಡಿಸ್ಕೌಂಟ್ ಏನು ಆಯ್ತಾ, ಏನು ಕೊಡ್ತಾರೆ ಏನು ಅಂತ ಅಂದ್ಕೊಂಡು ಕೇಳ್ತಾ ಇದ್ದಾರೆ ಇವಾಗ. ಹಾಂ, ಬಿಲ್ಲು ಎಷ್ಟು ಹೇಳ್ತಾರೆ ನಾವು ಗೊತ್ತಿಲ್ಲ, ಬಟ್ ನೋಡಿ ಸಖತ್ತಾಗಿದೆ. ಚೆನ್ನಾಗಿತ್ತು. ಡೈನಿಂಗ್ ಮಾಡಿದ್ದೆ, ಡೈನಿಂಗ್ ಟೇಬಲ್ ಮೇಲೆ ಇಡ್ಲಿಕ್ಕೆಲ್ಲ ನೋಡಿ. ಇಲ್ಲಿ ಸ್ಟಡಿ ಟೇಬಲ್ ಇದೆ ಗೈಸ್, ಆ್ಯಕ್ಚುಲಿ ಚೆನ್ನಾಗಿದೆ ಇದು. ಕಿಚನ್ ಐಟಮ್ಸ್ ಎಲ್ಲ ಸಿಗುತ್ತೆ ಕಂಪ್ಲೀಟ್. ಏನು ಸಖತ್ತಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೋಫಾ ಎಲ್ಲ ನೋಡಿ, ಕ್ವಾಲಿಟಿ ಸೂಪರ್ ಆಗಿದೆ. ಅಷ್ಟೇ ಕಾಸ್ಟ್ಲಿ ಇರುತ್ತೆ, ನಮಗೆ ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಇನ್ನು ಮಾತುಕತೆ ನಡೀತಾನೆ. ನಿಮ್ಗೊಂದು ಟಿಪಾಯಿ ತೋರಿಸ್ತೀನಿ ಇಲ್ಲಿ ಹೆಂಗಿದೆ ಅಂತ. ಸೋಫಾ ಹಿಂದೆಡಕ್ಕೆ ಸೂಪರ್ ಆಯ್ತು, ಚೆನ್ನಾಗಿತ್ತಲ್ಲ, ಒಂಥರ ಶಾರ್ಟ್ ಆಗಿದೆ. ಸೊ ಇದು ಅನ್ಎಕ್ಸ್ಪೆಕ್ಟೆಡ್ ಡೈನಿಂಗ್ ಟೇಬಲ್ ತೊಗೊಳ್ತಾ ಇರೋದು. ಹಂಗೆ ಕಾಲ ಕೂಡ ಬಂದಾಗ ತೊಗೊಂಡಿರ್ಬೇಕಿಲ್ಲ. ಆ್ಯಕ್ಚುಲಿ ಏನಂದರೆ ಪ್ರೈಸ್ ತುಂಬಾ ಕಾಸ್ಟ್ಲಿ ಇರುತ್ತೆ. ಡೈನಿಂಗ್ ಟೇಬಲ್ ಚೆನ್ನಾಗಿದೆ ಆ್ಯಕ್ಚುಲಿ, ಕ್ವಾಲಿಟಿ ವೈಸ್ ಕ್ವಾಲಿಟಿ ಅಂತ ಚೆನ್ನಾಗಿದೆ. ಅಂದರೆ ಫುಲ್ಲು ದೊಡ್ಡನೂ ಅಲ್ಲ, 4 ಚೇರ್ ಇರೋದೇನೆ. ಬಟ್ ಅಷ್ಟೊಂದೇನು ವರ್ತ್ ಅಂತ ಅನ್ನಿಸ್ಲಿಲ್ಲ. ಅದು ತುಂಬಾ ಕಷ್ಟ ಹೇಳಿದ್ರು. ಅದಕ್ಕೆ ಬೇರೆ ಕಡೆ ನೋಡೋಣ ಅಂತ ಹೋಗ್ತಾ ಇದ್ವಿ. ನನಗಿಷ್ಟ ಆಗಿತ್ತು ಅದು. ನಾವೊಂದು ರೈಟ್ ನಾವು ಕೇಳಿದ ರೈಟಿಗೆ ಕೊಟ್ಟಿದ್ರೆ ತಗೋಬೋದಿತ್ತು, ಅಷ್ಟಕ್ಕೆ ಬಂದಿದೆ. ಮತ್ತು ಅವ್ರು ಅದಕ್ಕಿಂತ ಕಾಸ್ಟ್ಲಿ ಹೇಳೋದು.
ಬಂದು ಸದನ ನಿಂಗೆಲ್ಲ ಇದು ಸ್ಟ್ಯಾಂಡರ್ಡೇ ಸಿಗಬೇಕು ಅಂದರೆ ಭಾರಿ ಕಷ್ಟ. ಎಲ್ಲೋ ಹೋಗ್ಬೇಕಂತ. ಡೈನಿಂಗ್ ಟೇಬಲ್ ನೋಡೋಕೆ ಎಷ್ಟೊಂದು ಸುತ್ತ ಆಗ್ತಾ ಇದ್ದೀವಿ ಅಂತ. ಎಲ್ಲ ದೊಡ್ಡದೇ ಆಯಿತು ಈ ಕಡೆ. ಇಲ್ಲಿ ಹತ್ತುತ್ತಾ ಇದ್ದೀವಿ ಇವಾಗ. ಓಡಾಡ ಸುಸ್ತೈತಿ. ಇಲ್ಲಿ ಮೇಲೆ ಇದಾವ. ಒಂದ್ಸಲ ಐತೆ ಅಂದಿದ್ರು. EMI ಆಪ್ಷನ್ ಆ್ಯಕ್ಚುಲಿ ಏನಂದರೆ ನಾವು ಇದು ಬಂದು ಸೆಕೆಂಡ್ ಲೊಕೇಶನ್ಗೆ ಹೋಗಿದ್ವಲ್ಲ, ಇಲ್ಲಿ ಏನು EMI ಆಪ್ಷನ್ ಇರಲಿಲ್ಲ. ಮತ್ತು ಇನ್ನೊಂದೇನೆಂದರೆ ಕ್ವಾಲಿಟಿ ಕೂಡ ಅಷ್ಟೊಂದೇನು ಇರಲಿಲ್ಲ, ಚೆನ್ನಾಗಿರಲಿಲ್ಲ. ಮತ್ತು ಫರ್ನಿಚರ್ಸ್ ಕೂಡ ತುಂಬ ಡಿಸೈನ್ ಏನು ಬಂದಿರಲಿಲ್ಲ, ಬೇರೆ ಬೇರೆ ಸ್ವಲ್ಪ ಓಲ್ಡ್ ಅಂತ ಅನ್ನಿಸ್ತು. ಅದಕ್ಕೇ ಅಲ್ಲಿ ಇಷ್ಟ ಆಗಲಿಲ್ಲ. EMI ಆಪ್ಷನ್ ಇಲ್ಲ ಒಂದು. ಮತ್ತು ಇನ್ನೊಂದೇನೆಂದರೆ ಕ್ವಾಲಿಟಿ ಚೆನ್ನಾಗಿಲ್ಲ, ಅಷ್ಟೊಂದೇನು ಡಿಸೈನ್ ಆಗಿರೋದು ಮೇನ್ ರೋಡಲ್ಲಿ ಇರೋದು. ಸೊ ಕ್ವಾಲಿಟಿ ವೈಸ್ ಚೆನ್ನಾಗಿಲ್ಲ. ಹೊರಡ್ತಾ ಇದ್ದೀವಿ. ಅದೇ 1000. ಅಯ್ಯೋ ದೇವ್ರೆ. ನೋಡಿ ಗೈಸ್, ಬಿಸಿಲು ಗೈಸ್. ಸರಿ ನೋಡಲಿ. ಅಂದರೆ ಇವಾಗ ಮಾಡಿಸಿ ಅದನ್ನೆಲ್ಲ ಇದು ಮಾಡಿ ಅಷ್ಟೊಂದೆಲ್ಲ ಟೈಮ್ ಇಲ್ಲ, ಪೇಷನ್ಸ್ ಅಂತೂ ಮೊದಲೆಲ್ಲ. ಅಡುಗೆ ಮನೆಗೆಲ್ಲ ಕಬೋರ್ಡ್ ಮಾಡಬೇಕು, ಬಟ್ ಅದನ್ನ ಇವಾಗಲೇ ಕಬೋರ್ಡ್ ಎಲ್ಲ ಮಾಡಿಸಲ್ಲ. ನಾವು ಮಾಡಿಸ್ತೀವಿ, ಬಟ್ ಇನ್ನೊಂದು 2 years ಆ ಥರ ಲೇಟು. ಡೈನಿಂಗ್ ಟೇಬಲೆಲ್ಲ ಇವಾಗ ಮಾಡ್ಸೋಕ್ಕೆ ಅದೆಲ್ಲ ಸೀನ್ ಇಲ್ಲ. ಒಂದು ಡೈನಿಂಗ್ ಟೇಬಲ್ ತಗೊಳ್ಳೋಕ್ಕೆ ಬೆಂಗಳೂರಲ್ಲಿ ಮನೆ ಹುಡ್ಕೊಂಡ್ಬಿಡ್ತೀವಿ. ಇನ್ನೊಂದು ಲೊಕೇಶನ್ಗೆ ಬಂದಿದ್ದೀವಿ. ಸಾಕಾಗೋಯ್ತು ಅದಕ್ಕೆ. ಬೆಂಗಳೂರಲ್ಲಿ ಮನೆ ಹುಡುಕ್ತಿದ್ದೀವಲ್ಲ, ಡೈನಿಂಗ್ ಟೇಬಲ. ಈ ಶೆಕೆಯಲ್ಲಿ ಇದರಲ್ಲಿ ಸಾಕು. ಇವ್ರು AC ಹಾಕ್ಕೊಂಡು, ನಂಗೆ AC ಅಂದ್ರೆ ಹೋಗಿ ಎಷ್ಟು ದಿನ ಆಯಿತು. ಆದರೆ ಇವ್ರು ಬಸ್ಸಲ್ಲಿ ಓಡಾಡೋಕ್ಕೆ ಬಿಡೋದಿಲ್ಲ ನನ್ನ. ಬಸ್ಸಲ್ಲಿ ಆ್ಯಕ್ಚುಲಿ ನಾನು ಟ್ರಾವೆಲ್ಲೇ ಮಾಡಿಲ್ಲ. ಎಷ್ಟು ಒಂದು ವರ್ಷನೇ ಆಯಿತು. ಮೈಸೂರಿಗೆ ಒಂದ್ಸಲ ಲಾಸ್ಟ್ ಟೈಮ್ ನಮ್ಮ ಮಾವರು ಹುಷಾರಿಲ್ಲ ಅಂತ ಹೋಗಿದ್ದು, ಅಷ್ಟು ಬಿಟ್ಟರೆ ಬಸ್ಸಲ್ಲಿ ಹೋಗೇ ಇಲ್ಲ. ಟ್ರಾವೆಲ್ ಮಾಡೋಕ್ಕೆ ಬಿಡೋದಿಲ್ಲ ಅಂದರೆ ಒಬ್ಬೊಬ್ಬಳೆ ಎಲ್ಲೂ ಹೋಗೇ ಇಲ್ಲ. ನಾನು ನೋಡೋಣ. ಇಲ್ಲಿ ಇನ್ನೊಂದು ನಂದು ಮಾಡು, ನಾನು ನೋಡ್ತಾ ಇರೋ ಥರ ಇಲ್ಲ. ಇಲ್ಲಿಗೆ ಬಂದ ಇವಾಗ. ಆ್ಯಕ್ಚುಲಿ ಇದು ಬಂದು ಸೆಕೆಂಡ್ ಲೊಕೇಶನ್ನು. ಬಟ್ ಇಲ್ಲಿ ನೋಡಿದ್ವಿ, ಏನಂದರೆ ಅಷ್ಟು ಚೆನ್ನಾಗಿರಲಿಲ್ಲ. ಬಟ್ ಏನು 2 ಡೈನಿಂಗ್ ಟೇಬಲ್ ಇದ್ದಿದ್ದು, ಅದನ್ನು ಬಿಟ್ಟರೆ ಇನ್ನು ಬೇರೆ ಇರಲಿಲ್ಲ. ಹಾಗಾಗಿ ಮತ್ತು ಆ 2 ಡೈನಿಂಗ್ ಟೇಬಲ್ ನಾವು ಮುಂಚೆ ಏನು ನೋಡಿದ್ದೋ ಅದಕ್ಕಿಂತ ತುಂಬಾ ಕಾಸ್ಟ್ಲಿ ಹೇಳಿದ್ರು ಇಲ್ಲಿ. ಅಂದರೆ ಸೇಮು ಅಂದರೆ, ಬಟ್ ಅದೇನೇ ನಾವು ಮುಂಚೆ ಏನು ನೋಡಿದ್ದೋ ಅದಕ್ಕಿಂತ ಸ್ವಲ್ಪ ಚಿಕ್ಕನೇ ಇತ್ತು. ಬಟ್ ಜಾಸ್ತಿ ಇಲ್ಲಿ ಅದಕ್ಕಿಂತ ಡಬಲ್ ರೇಟ್ ಹೇಳ್ತಿದ್ರು. ನೋಡಿ, ವಾಷಿಂಗ್ ಮಿಷಿನ್ನು, ಫ್ರಿಜ್ಜು, ಪ್ರತಿಯೊಂದು ಎಲ್ಲ ಕೂಡ ಇತ್ತು ಇಲ್ಲಿ. ಅಂದರೆ ನಮಗೆ ಅಂದರೆ ನಾವು ಆ್ಯಕ್ಚುಲಿ ಚರ್ಚೆ ಮಾಡಿ ಬಂದಿದ್ದು ಇಷ್ಟು ಪ್ರೈಸ್ ಅಂತ. ಅವ್ರು ಒಪ್ಪಿರಲಿಲ್ಲ. ಅದಕ್ಕೆ ಇವಾಗ ಮತ್ತೆ ಮನೆಗೆ ಬರ್ತಿರಲ್ಲ ಈಗ. ಏನಕ್ಕೆ ನಾವು ನೋಡಬಾರ್ದು ಇನ್ನೊಂದ್ಸಲ? ನೋಡಿ, ಕೆಲಸ ಮುಗಿತಲ್ಲ, ಇನ್ನೇಕೆ ತೋರಿಸ್ಬೇಕು, ತೋರ್ಸಾಯ್ತು. ಅದಕ್ಕೇನೆ ಏನೋ ಅವರು ನಾವು ಹೇಳಿದ ಪ್ರೈಸ್ಗೆ ಬಂದಿದ್ದಾರೆ ಇವಾಗ. ಅವರೇ ಕಾಲ್ ಮಾಡಿದ್ರೇನೋ, ನಮ್ಮ ಅಣ್ಣ ಕಾಲ್ ಮಾಡಿತ್ತು. ಅದಕ್ಕೆ ಇವಾಗ ಮತ್ತೆ ಅಲ್ಲಿಗೆ ಹೋಯ್ತಾ ಇದೀವಿ. ಅದು ಮೊದಲೇ ಕೊಟ್ಟಿದ್ರೆ ಏನಾಗೋದು, ಸುಮ್ಮನೆ ಇಲ್ಲಿ ಗಂಟ ಮತ್ತೆ ಬರೋದಕ್ಕೆ. ಬಂದೋ ಮತ್ತೆ ಇಲ್ಲಿಗೇನೆ ರಿಟರ್ನ್. ನೋಡಿ, ಫೈನಲ್ ಆಯಿತು ಗೈಸ್. ಸಾಕು, ಓಡಾಡೋಕ್ಕೆಲ್ಲ ಆರಾಮಾಗಿ ಆಗುತ್ತೆ. ಅಂದರೆ ಮುಂದೆ ಪ್ಯಾಸೇಜ್ ಚಿಕ್ಕಲ್ವಾ, ಆಗುತ್ತೆ. ಚೆನ್ನಾಗೈತೆ. ಕ್ವಾಲಿಟಿ ಇಲ್ಲ ಅಲ್ಲಿ, ಚೆನ್ನಾಗಿರಲಿಲ್ಲ. ಇದು ಕಲ್ಲರು ಎಲ್ಲ ಚೆನ್ನಾಗೈತೆ ತಾನೇ.
ಅಣ್ಣ ಈ ಚೇರ್ ಇದು ಅನ್ನನ ಇಟ್ಕೋ ಒಂದು ನಿಮಿಷ ಫೋನ್ ಇಟ್ಕೊಂಡು ಇದು ಅನ್ನೋದು ಅದು ಸುಸ್ತಾಗಿ ನೀರು ಕುಡಿತಿದ್ದಾರೆ ನೋಡಿ. ತಿರ್ಗಡಿ ಪಾಪನ್ ಬೇರೆ ಅಲ್ಲಿ ಬಿಟ್ಟು ಬಂದಿದ್ದೀವಿ. ಮಲಗಿದ್ದಾಳೆ. ಇದೇ ಫೈನಲ್ ಆಯಿತು. ಇದಕ್ಕೆ ಗ್ಲಾಸ್ ಬಿಟ್ ಆಗುತ್ತೆ, ಈ ಥರ ಗ್ಲಾಸ್ ಬಿಟ್ ಆಗುತ್ತೆ ಬ್ಲ್ಯಾಕ್. ಆ್ಯಕ್ಚುಲಿ ಚೇರ್ ನನ್ನೊಂದು ಫುಲ್ ಬರುತ್ತೆ ಚೇರ್ ಡಿಸೈನ್ ಚೆನ್ನಾಗಿ ಇದೇ ಇಷ್ಟ ಚೇರ್ ಡಿಸೈನ್ ಕೆಳಗಡೆ ಮತ್ತಿದು ಐಸಿ ಏನು ಗೊತ್ತಾ, ಇವಾಗ ನಮ್ಮ ಮನೆ ಹತ್ರ ಬಂದು ಕೂತಿದ್ದೀವಿ. ನಮ್ಮ ಅಣ್ಣ ಒಂದು ಕಬೋರ್ಡ್ ತಗೋತು, ಆಮೇಲೆ ನಾನು ಕೊಡಿಸ್ದೆ ಒಂದು ಕಬೋರ್ಡ, ಮತ್ತು ನಾವು ಏನೋ ಡೈನಿಂಗ್ ಟೇಬಲ್ ತಗೊಂಡು ಡೈನಿಂಗ್ ಟೇಬಲ್ ಊರಿ ಕಳಿಸ್ಬೇಕು. ಕಬೋರ್ಡ್ ನಮ್ಮ ದೊಡ್ಡಮ್ಮ ಮನೆಗೆ ಹಾಕಿ ಕಳಿಸಿಲ್ಲ, ಆಮೇಲೆ ಹಾಕಿ ಕಳಿಸ್ತಾರೆ. ನಾವು ಇಲ್ಲಿಂದ ಇವಾಗ ನಾವು ಮತ್ತೆ ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ಬೇಕು. ನಮ್ಮ ಮನೆಗೆ ಕೂತೀವಿ. ಸುಮ್ಮನೆ ಬಂದಲ್ಲಿ ಗಾಡಿ ನಿಲ್ಲಿಸಿ ಆ್ಯಕ್ಚುಲಿ ಇದು ಬಂದು ನನ್ನ ಹಸ್ಬೆಂಡ್ ವೀಡಿಯೋ ಮಾಡಿ ಕಳಿಸಿರೋದು. ಅಂತಂದರೆ ನಮ್ಮ ಮನೆಗೆ ಇಟ್ಬಿಟ್ಟು ಸೊ ಲುಕ್ ನೋಡು ಹೇಗೆ ಬರುತ್ತೆ, ಹೇಗೆ ಕಾಣಿಸ್ತಿದೆ ಅಂತ. ಆ್ಯಕ್ಚುಲಿ ವೀಡಿಯೋದಲ್ಲಿ ಏನು ರಿಯಲಾಗೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆ ಸ್ಪೇಸ್ ಇದೆಯಲ್ಲ ಅಲ್ಲಿಗೆ ಇಡೋದಕ್ಕೆ ಅಂತಲೇ ತೊಗೊಂಡಿದ್ದು. ಬಟ್ ಈ ಕಡೆ ಫ್ರಿಜ್ ಆಗುತ್ತೆ, ಓಡಾಡೋಕ್ಕೆಲ್ಲ ಕಿಚನಿಗೆ ಓಡಾಡೋಕ್ಕೆಲ್ಲ ಹಿಂಸೆ ಆಗುತ್ತೆ ಅಂತ ಅಂದ್ಕೊಂಡು ಆ ಸೈಡೇ ಇಟ್ಟಿದ್ದಾರೆ. ಅಷ್ಟೇ ಗೈಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ.